ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಸ್ನೇಹಿತರೆ, ಎಲ್ಲರದು ಕೂಡ ಒಂದೇ ಕಂಪ್ಲೇಂಟು. ಇವಾಗ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ನಮ್ಮ ಖಾತೆಗೆ ಇನ್ನೂ ಬಂದು ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ನೋಡಿ, ಸರ್ಕಾರದವರು ಹಣನ ಇನ್ನೂ ರಿಲೀಸ್ ಮಾಡಿಲ್ಲ. ಹಣ ಯಾವಾಗ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಂದರೆ ಜನವರಿ 14ನೇ ತಾರೀಕು ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದರೆ, ಅಂದರೆ ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ 16ನೇ ಕಂತಿ ಹಣ ಬಂದು ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಹಾಗಾದರೆ ಯಾವ ಜಿಲ್ಲೆಯವ್ರಿಗೆ ನಾಳೆ ಹಣ ಬರ್ತಿದೆ, ಯಾರಿಗೆ ಹಣ ಸಿಗುತ್ತೆ, ನಾಳೆ ಯಾರಿಗೆ ಹಣ ಸಿಗಲ್ಲ, 2,000 ರೂಪಾಯಿ, ಇದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಇನ್ನೂ 16ನೇ ಕಂತಿ ಹಣ 2,000 ರೂಪಾಯಿ ಬಂದಿಲ್ಲ, ನಿಮಗೆ ಬರಬೇಕಂದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಬೇಕಾಗುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೊಡೋ ಒಂದೇ ಒಂದು ಲೈಕು, ಒಂದೇ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ಇನ್ನೊಂದ್ಸಲ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ಕೂಡ ನೋಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿರೋ ಒಂದಷ್ಟು ದಿನ. ಅದಾದಮೇಲೆ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರೆ, ಇದ್ರ ಬಗ್ಗೆ ಸರ್ಕಾರದವರೇ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ನ ಕೊಟ್ಟಿರೋ ಎಲ್ಲ ಮೀಡಿಯಾ ನ್ಯೂಸ್ ಚಾನೆಲ್ಸಲ್ಲೂ ಕೂಡ ಪ್ರಕಟ ಆಗಿದೆ. ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ಬಂದ್ಬಿಟ್ಟು ಜನವರಿ 14ನೇ ತಾರೀಕು, ಅಂದರೆ ನಾಳೆ ಮಂಗಳವಾರ ಜಮೆ ಆಗುತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದು ನಿಜನಾ ಸುಳ್ಳ ಅನ್ನೋದು ಎಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಇದರಲ್ಲಿ ಯಾವುದೇ ಥರದ ಡೌಟ್ ಬೇಡ, ಯಾಕೆಂದರೆ ಇದು ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ಗ್ಯಾರಂಟಿಗಳ ಏನು ಇಟ್ಟಿದ್ದಾರಲ್ಲ, ಚಂದ್ರ ಭೂಪಾಲ್ ಅವರು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. 14ನೇ ತಾರೀಕಿಗೆ ಜಮೆ ಮಾಡ್ತೀವಿ, ಸಂಕ್ರಾಂತಿ ಹಬ್ಬಕ್ಕೇ ಬಿಡುಗಡೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಈ ಒಂದು ಹಣ ಯಾರಿಗೆ ನಾಳೆ ಬರುತ್ತೆ, ಎಷ್ಟು ಗಂಟೆಗೆ ಬರುತ್ತೆ, ಇದೇ ಒಂದು ನಿಮಗೆ ಪ್ರಶ್ನೆ ಆಗಿ ಉಳಿದಿರುತ್ತೆ. ಯಾಕಂದರೆ ಇಷ್ಟು ದಿನ ಒಂಥರ ಪ್ರಶ್ನೆ ಇರುತ್ತೆ ನಿಮಗೆ, 16ನೇ ಕಂತಿ ಹಣ ಯಾವಾಗ ಬರುತ್ತೆ ಅಂತ ಕ್ವಶನ್ ಮಾರ್ಕ್ ಇತ್ತು. ಇವಾಗ 16ನೇ ಕಂತಿ ಹಣ ಯಾವಾಗ ಬರುತ್ತೆ ಅನ್ನೋ ಒಂದು ಪ್ರಶ್ನೆಗೆ ನಿಮಗೆ ಇವಾಗ ಆನ್ಸರ್ ಸಿಕ್ಕಿದೆ. ಆದರೆ ನಾಳೆ ಎಲ್ಲರ ಖಾತೆಗೂ ಕೂಡ ಬಂದು 2,000 ರೂಪಾಯಿ ಇದು ಜಮೆ ಆಗುತ್ತಾ, ಅಥವಾ ಕೆಲವ್ರಿಗೆ ಮಾತ್ರ ಬರುತ್ತಾ, ನಮಗೂ ನಾಳೆ ಸಿಗುತ್ತೆ 2,000 ರೂಪಾಯಿ, ಅಥವಾ ಏನಾದರೂ ಡಿಲೇ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇರುತ್ತೆ. ಮತ್ತು ಯಾವ ರೀತಿ ಈ ಒಂದು ಹಣನ ಬಿಡುಗಡೆನ ಮಾಡ್ತಾರೆ, ಏನಾದರೂ ಜಿಲ್ಲೆ ವೈಸ್ ಬಿಡುಗಡೆ ಮಾಡ್ತಾರಾ, ಅಥವಾ ತಾಲೂಕು ವೈಸ್ ಬಿಡುಗಡೆ ಮಾಡ್ತಾರಾ, ಅಥವಾ ಬೇರೆ ಏನಾದರೂ ಕಂಡೀಷನ್ಸ್ಗಳೇನಾದರೂ ಇರುತ್ತಾ, ನಾಳೆ ಹಣನ ನಾವು ರಿಸೀವ್ ಮಾಡ್ಕೋಬೇಕಾದ್ರೆ ಅದು ಕೂಡ ಇರುತ್ತೆ. ಯಾಕೆಂದರೆ ಸಾಕಷ್ಟು ಜನ ನಾಳೆ ಹಬ್ಬಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಂಬ್ಕೊಂಡ ಪ್ಲಾನ್ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಯಾಕೆಂದರೆ ಎಷ್ಟೊಂದು ಜನಕ್ಕೆ 2,000 ರೂಪಾಯಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. 16ನೇ ಕಂತಿ ಹಣದ ಬಗ್ಗೆ ಏನೊಂದು ಅಪ್ಡೇಟ್ ಇದೆ ಅಂದರೆ, ಇನ್ನೇನು ಸಂಕ್ರಾಂತಿ ಹಬ್ಬ ಬರುತ್ತಿದ್ದು, ಇದರ ಬೆನ್ನಲ್ಲೇ ಸರ್ಕಾರ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ನೀಡಿದೆ. ಸಂಕ್ರಾಂತಿ ಸಂದರ್ಭದಲ್ಲಿ ಅಂದರೆ ಜನವರಿ 14ರಂದು ಎಲ್ಲ ಫಲಾನುಭವಿಗಳ ಖಾತೆಗೆ 16ನೇ ಕಂತಿನ 2,000 ರೂಪಾಯಿ ಜಮೆ ಆಗಲಿದೆ ಎಂದು ಯೋಜನೆ ಅನುಷ್ಠಾನದ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಚಂದ್ರ ಭೂಪಾಲ್ ತಿಳಿಸಿದ್ದಾರೆ. ಹೀಗಾಗಿ ಸಂಕ್ರಾಂತಿಗೆ ಹಬ್ಬ ಮಾಡಲು ಸರ್ಕಾರದ ವತಿಯಿಂದ ಹಣ ಸಂದಾಯ ಆಗಲಿದೆ. 14ನೇ ತಾರೀಕಿನಿಂದ ಹಣ ಜಮೆಯಾಗಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ತಿಳಿಸಿದ್ದಾರೆ. ಹೀಗಾಗಿ ಜನವರಿ 14ರಂದು ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ. ಅಂದರೆ ನಿಮಗೆಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ, ಗೃಹಲಕ್ಷ್ಮಿ ಯೋಜನೆದು 14ನೇ ಕಂತಿ ಹಣ ನಾಳೆ ಮಂಗಳವಾರ ಬರ್ತಿದೆ 14ನೇ ತಾರೀಕು. ನೀವೆಲ್ಲರೂ ಕೂಡ ನಿಮ್ಮ ಬ್ಯಾಂಕ್ ಖಾತೆ ನಾಳೆ ಚೆಕ್ ಮಾಡ್ಕೋಬೇಕಾಗಿದೆ, ಸರ್ಕಾರದವರು ಹಣ ಜಮೆ ಮಾಡ್ತಾರೆ ಅಂತ ಹೇಳಿದರೆ. ಹಾಗಾದರೆ ಈ ಒಂದು ಹಣ ನಿಮಗೆ ಯಾವ ರೀತಿ ಬರುತ್ತೆ, ಜಿಲ್ಲೆ ವೈಸ್ ಬರುತ್ತೆ, ಡಿಸ್ಟ್ರಿಕ್ಟ್ ವೈಸ್ ಬರುತ್ತೆ, ಯಾವ ರೀತಿ ಬರುತ್ತೆ ಅನ್ನೋದು ಸರ್ಕಾರ ಯಾವುದೇ ಥರದ ಮಾಹಿತಿ ಕೊಟ್ಟಿಲ್ಲ. ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಹಣ ಬರುತ್ತೆ. ಅಂದರೆ ಇದು ಬ್ಯಾಚ್ ವೈಸ್ ಬರುತ್ತೆ. ಒಂದೇ ದಿನ 1 ಕೋಟಿ ಜನಕ್ಕೆ ಹಾಕೋಕ್ಕಾಗಲ್ಲ. 14ನೇ ತಾರೀಕು ಬರುತ್ತೆ ಅಂತ ಹೇಳಿದರೆ ಎಲ್ಲರಿಗೂ ಕೂಡ. ಅದರ ರಿಯಾಲಿಟಿ ನಾವು ನೋಡೋದಾದ್ರೆ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ನಾಳೆ ಮಂಗಳವಾರ ರಿಲೀಸ್ ಆಗುತ್ತೆ, ಅದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ಆದರೆ 1 ಕೋಟಿ ಜನ ಮಹಿಳೆಯರಿಗೂ ಕೂಡ ಹಣ ಬರೋದು 100ಗೆ 200% ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ಆ ರೀತಿ ಹಣ ಹಾಕೋಕೆ ಹೋಯ್ತು ಅಂದರೆ ಸಿಸ್ಟಮ್ ಎಲ್ಲ ಕ್ರ್ಯಾಶ್ ಆಗೋಕೆ ಹೋಗುತ್ತೆ. ಆಮೇಲೆ ಒಬ್ರಿಗೂ ಕೂಡ ಸರಿಯಾಗಿ ಹಣ ಹಾಕೋಕ್ಕಾಗಲ್ಲ. ಅದರಿಂದ ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ, ನಾಳೆ ಒಂದು 50% ಜನ ಮಹಿಳೆಯರಿಗೆ ಹಣನ ಬಿಡುಗಡೆ ಮಾಡಿ ರಿಲೀಸ್ ಮಾಡ್ತಾರೆ. ಸಂಕ್ರಾಂತಿ ಹಬ್ಬಕ್ಕೆ ಅವ್ರಿಗೆ ಎಲ್ಲರಿಗೂ ಕೂಡ 2,000 ರೂಪಾಯಿ ಸಿಗುತ್ತೆ. ಮತ್ತು ಇನ್ನೊಂದು 50% ಜನ ಬಂದಿರಲ್ಲ, ಅವ್ರಿಗೇನಾಗುತ್ತೆ ಅಂದರೆ ಬ್ಯಾಚ್ ವೈಸು ನಾಳೆ ನಾಳಿದ್ದು ಆ ರೀತಿ ಹಣನ ರಿಲೀಸ್ ಮಾಡ್ಕೊಂಡು ಬರ್ತಾರೆ. ಅದರಿಂದ ನೀವು ನಾಳೆ ಹಣ ಬಂದಿಲ್ಲ ಅಂತ ಯಾವುದೇ ಥರದ ಗಾಬರಿ ಪಡೋ ಅಗತ್ಯ ಇಲ್ಲ. 100% ಡಿಪೆಂಡ್ ಆಗಿಬಿಡಿ ಈ ಒಂದು 2,000 ರೂಪಾಯಿಗೆ. ಅವು ಖಂಡಿತವಾಗ್ಲೂ ಕೂಡ ಬರುತ್ತೆ, ಆದರೆ ನಾಳೆ ಬರೋದು ಸ್ವಲ್ಪ ಜನಕ್ಕೆ ಮಾತ್ರ. ಮತ್ತು ಈ ಒಂದು ವಿಡಿಯೋನ ಒಂದು ಮಹಿಳೆಯರ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾರೆ 2,000 ರೂಪಾಯಿಗೆ, ಅವ್ರಿಗೆ ಒಂದು 4 ದಿನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಮಾಹಿತಿ ಸಿಗುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.